ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ನಿರ್ಧಾರಕ 6 ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋಣ. ಸಮಾಂತರ ಚತುರ್ಭುಜದ ಕೋನಗಳ ಬಗ್ಗೆ ನಾವು ಏನು ಹೇಳಬಹುದು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಅದರ ಅರ್ಥ ಈ ನಿರ್ಧಾರಕ 6 ಸಮಾಂತರ ಚತುರ್ಭುಜದ ಕೋನಗಳ ಬಗ್ಗೆ ಆಗಿದೆ. ಸಮಾಂತರ ಚತುರ್ಭುಜದಲ್ಲಿ ನೀವು ಕಾಣಬಹುದು 4 ಕೋನಗಳು ಇರ್ತವೆ. ಆ 4 ಕೋನಗಳ ಬಗ್ಗೆ ಅದರ ಸಂಬಂಧಗಳು ಏನು ಅನ್ನೋದನ್ನ ನಾವು ಈ ನಿರ್ಧಾರಕ 6ರಲ್ಲಿ ಕಲಿಲಿಕ್ಕಿದ್ದೇವೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗ್ಲೂ ಸಮವಾಗಿರ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡ್ತೇವೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ಕಾಣಬಹುದು, ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ABCD ಎನ್ನುವಂತಹ ಒಂದು ಚತುರ್ಭುಜ ಇದೆ. ಹಾಗೆ ಕೋನ 30 ಡಿಗ್ರಿ, ಕೋನ ಎ ಎನ್ನುವಂಥದ್ದು 30 ಡಿಗ್ರಿ ಆಗಿದೆ. ನಾವಿಲ್ಲಿ ಈ ನಿರ್ಧಾರಕ 6ರಲ್ಲಿ ಈ ಸಮಾಂತರ ಚತುರ್ಭುಜ ಏನಿದೆ ABCD, ಈ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತದೆ ಅಂತ ಹೇಳಿ ಇಲ್ಲಿ ತೋರಿಸ್ಲಿಕ್ಕಿದ್ದೇವೆ. ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಗೆ ಸಮವಾಗಿರ್ತದೆ. ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಗೆ ಸಮವಾಗಿರ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡ್ತೇವೆ. ಇದನ್ನ ನಾವು ನಿರ್ಧಾರಕ 6 ಅಂತ ಹೇಳ್ತೇವೆ. ಹಾಗೆ ಸಮಾಂತರ ಚತುರ್ಭುಜವನ್ನ ನೀವು ತೆಗೆದುಕೊಂಡಾಗ ಅದರಲ್ಲಿರುವಂತ ಪಾರ್ಶ್ವ ಕೋನಗಳ ಜೋಡಿಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಆಗಿರ್ತದೆ. ಪಾರ್ಶ್ವ ಕೋನಗಳು ಅಂತ ಹೇಳಿದ್ರೆ ಇಲ್ಲಿ ಈಗ ಕೋನ ಎ ಅನ್ನ ತೆಗೆದುಕೊಂಡ್ರೆ ಕೋನ ಎ ಪ್ಲಸ್ ಕೋನ ಡಿ ಅನ್ನ ಮಾಡಿದ್ರೆ ಅದು 180 ಡಿಗ್ರಿ ಆಗಿರ್ತದೆ. ಅಥವಾ ಕೋನ ಎ ಗೆ ಸಮೀಪದಲ್ಲಿರುವಂತ ಕೋನ ಬಿ, ಸೊ ಕೋನ ಎ ಪ್ಲಸ್ ಕೋನ ಬಿ ಅಂತ ಮಾಡಿದ್ರೆ ಅದು 180 ಡಿಗ್ರಿ ಆಗಿರ್ತದೆ. ಹಾಗೆ ಕೋನ ಬಿ ಪ್ಲಸ್ ಕೋನ ಸಿ ಮಾಡಿದ್ರೆ ಅದು 180 ಡಿಗ್ರಿ ಆಗಿರ್ತದೆ. ಇವೆಲ್ಲವನ್ನ ನಾವು ಪಾರ್ಶ್ವ ಕೋನಗಳು ಅಂತ ಹೇಳ್ತೇವೆ. ಸೊ ನಾವಿಲ್ಲಿ ಕಲಿಲಿಕ್ಕಿರುವಂತದ್ದು ಏನಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತದೆ. ಅದರ ಜೊತೆಗೆ ನೀವು ಯಾವುದೇ ಪಾರ್ಶ್ವ ಕೋನಗಳನ್ನ ತೆಗೆದುಕೊಂಡು ಅವುಗಳ ಜೋಡಿಗಳ ಮೊತ್ತವನ್ನ ಕಂಡುಹಿಡಿದಾಗ ಅದು ನಿಮ್ಗೆ 180 ಡಿಗ್ರಿಯನ್ನ ಕೊಡ್ತದೆ. ಇಲ್ಲಿ ನಾವು ಈ ಚಿತ್ರವನ್ನ ತೆಗೆದುಕೊಳ್ಬೇಕು. ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಹೆಸರು ABCD. ಈ ಸಮಾಂತರ ಚತುರ್ಭುಜವನ್ನ ನೀವು ಗಮನಿಸಿದ್ರೆ ಇಲ್ಲಿ AB ಎನ್ನುವಂತ ಗೆರೆಯು ಯಾವುದಕ್ಕೆ ಸಮಾಂತರವಾಗಿದೆ? CD ಗೆ ಸಮಾಂತರವಾಗಿದೆ. ಅಂದ್ರೆ ಇಲ್ಲಿ AB ಇದ್ರೆ ಇಲ್ಲಿ CD ಇದೆ. ನೀವು ಅದನ್ನ ಚಿತ್ರದಲ್ಲಿ ಕಾಣಬಹುದು. ಹಾಗೆ ಈ AB ಮತ್ತೆ CD ಗಳನ್ನ ಒಂದು ಛೇದಕವು ಛೇದಿಸ್ತಾ ಇದೆ. ಆ ಛೇದಕ ಯಾವುದು? AD ಎನ್ನುವಂತ ಛೇದಕ. ಇಲ್ಲಿ ನೀವು ಕಾಣಬಹುದು AD ಅಂತ ಇದೆ ಚಿತ್ರದಲ್ಲಿ. AD ಎನ್ನುವಂಥದ್ದು ಈ AB ಮತ್ತೆ CD ಗಳನ್ನ ಛೇದಿಸ್ತದೆ. ನಾವು ಛೇದಕ ಮತ್ತೆ ಸಮಾಂತರ ರೇಖೆಗಳ ಗುಣಗಳಲ್ಲಿ ನೋಡಿದ್ದೇವೆ. ಈ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಕೋನ ಎ ಪ್ಲಸ್ ಕೋನ ಡಿ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ AD ಎನ್ನುವಂಥದ್ದು ಇಲ್ಲಿ ಛೇದಕವಾಗಿದೆ. ಹಾಗೆ AB ಸಮಾಂತರ CD ಆಗಿದೆ. AB ಮತ್ತೆ CD ಗಳು ಒಂದಕ್ಕೊಂದು ಸಮಾಂತರವಾಗಿದೆ. ಇದೇ ಗುಣವನ್ನ ನಾವೀಗ ಇಲ್ಲಿ ಉಪಯೋಗಿಸಿ ಈ ನಿರ್ಧಾರಕ 6ಅನ್ನ ವಿವರಿಸೋಣ. ಸೊ ಮೊದಲಿಗೆ ಸಮಾಂತರ ಚತುರ್ಭುಜ ABCD ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಈ ಸಮಾಂತರ ಚತುರ್ಭುಜದಲ್ಲಿ ನೀವು ಕಾಣಬಹುದು AB ಎನ್ನುವಂತ ಗೆರೆಯು ಯಾವುದಕ್ಕೆ ಸಮಾಂತರವಾಗಿದೆ? CD ಗೆ ಸಮಾಂತರವಾಗಿದೆ. ಸೊ AB ಸಮಾಂತರ CD ಅಂತ ಬರೀತಾ ಇದ್ದೇನೆ. ಮತ್ತು ಈ AB ಮತ್ತೆ CD ಸಮಾಂತರವಾಗಿರುವಂತ ಗೆರೆಗಳನ್ನ AD ಎನ್ನುವಂತ ಛೇದಕ ಏನ್ ಮಾಡ್ತಾ ಇದೆ? ಛೇದಿಸ್ತಾ ಇದೆ. ಸೊ AD ಯು ಛೇದಕ ರೇಖೆಯಾಗಿದೆ. ಯಾವುದರದ್ದು? AB ಮತ್ತೆ CD ಯದ್ದು. ಹಾಗಾಗಿ ನಾವೇನ್ ಹೇಳ್ಬಹುದು ಇಲ್ಲಿ? ಕೋನ A ಪ್ಲಸ್ ಕೋನ D ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಬೋದು. ಸೊ ಕೋನ A ಪ್ಲಸ್ ಕೋನ D ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ಕಾರಣವನ್ನ ನೀವು ಬರೀಬೇಕು. ಕಾರಣ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳಕೋನಗಳ ಮೊತ್ತ ಯಾವಾಗ್ಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ನಂತರ ಇಲ್ಲಿ ನಾವು ಕೋನ ಡಿ ಅನ್ನ ಹಾಗೆ ಬರೆದು ಬಿಡುವ. ಈ ಎ ಅನ್ನ ಬಲಬದಿಗೆ ತೆಗೆದುಕೊಂಡು ಹೋದಾಗ 180 ಡಿಗ್ರಿ ಮೈನಸ್ ಎ ಅಂತ ಆಗ್ತದೆ. ಹಾಗೆ ನಮ್ಗೆ ಕೋನ ಎ ನ ಮೊದಲೇ ಕೊಟ್ಟಿರುವಂತದ್ದು ಏನು?
ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ, ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಮೊದಲೇ ಕೊಟ್ಟಿದ್ದಾರೆ. ಇದನ್ನ ಸಮೀಕರಣ 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಕೋನ ಎ ಯ ಜಾಗದಲ್ಲಿ ಈ 30 ಡಿಗ್ರಿಯನ್ನ ಹಾಕಿದಾಗ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 30 ಡಿಗ್ರಿ ಅಂದ್ರೆ ನಮ್ಗಿಲ್ಲಿ ಕೋನ ಡಿ ಸಿಗ್ತದೆ. ಕೋನ ಡಿ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ, 150 ಡಿಗ್ರಿ ಅಂತ ನಮ್ಗಿಲ್ಲಿ ಸಿಗ್ತದೆ. ಇದನ್ನ ನಾವು ಸಮೀಕರಣ 2 ಆಗಿ ತೆಗೆದುಕೊಳ್ಳುವ. ಅದೇ ರೀತಿ ನಂತರ ನೀವೇನ್ ಮಾಡಿ ಅಂದ್ರೆ ಇನ್ನೊಂದು ರೇಖೆಯನ್ನ ತೆಗೆದುಕೊಳ್ಳಿ. ಅಂದ್ರೆ ಯಾವ ರೇಖೆಯನ್ನ, ಇಲ್ಲಿ ಈಗ ಚಿತ್ರವನ್ನ ಗಮನಿಸಿದ್ರೆ ನೀವು ನೆಕ್ಸ್ಟ್ ಎಡಿ ಮತ್ತೆ ಬಿ ಸಿ ಯನ್ನ ತೆಗೆದುಕೊಳ್ಳಿ. ಎಡಿ ಅಂತ ಹೇಳಿದ್ರೆ ಈ ಗೆರೆ, ಚಿತ್ರವನ್ನ ಗಮನಿಸಿ. ಬಿ ಸಿ ಅಂತ ಹೇಳಿದ್ರೆ ಈ ಗೆರೆ. ಸೊ ಇದಕ್ಕೆ ಇರುವಂತ ಛೇದಕ ಯಾವುದು, ಸಿ ಡಿ ಎನ್ನುವಂತ ಛೇದಕ ಇದನ್ನ ಛೇದಿಸ್ತಾ ಇದೆ. ಈ ರೀತಿಯಲ್ಲಿ ಎಡಿ ಇದೆ, ಈ ರೀತಿಯಲ್ಲಿ ಬಿ ಸಿ ಇದೆ. ಇದನ್ನ ಸಿ ಡಿ ಎನ್ನುವಂತ ಛೇದಕ ಛೇದಿಸ್ತಾ ಇದೆ. ಇದು ಛೇದಕ ಆದಾಗ, ಸಿ ಡಿ ಎನ್ನುವಂಥದ್ದು ಛೇದಕ ಆದಾಗ ಇಲ್ಲಿ ಉಂಟಾಗುವಂತ ಈ ಎರಡು ಕೋನ ಸಿ ಪ್ಲಸ್ ಡಿ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಸೊ ಇದೇ ಗುಣವನ್ನ ನಾವು ಪುನಃ ಉಪಯೋಗಿಸಬೇಕು. ಯಾವುದಕ್ಕೆ ಅಂದ್ರೆ ಎಡಿ ಮತ್ತೆ ಬಿ ಸಿ ಸಮಾಂತರವಾಗಿರುವಂತ ಗೆರೆಗಳಿಗೆ. ಹಾಗಾಗಿ ಅದನ್ನ ಪುನಃ ಬರೆಯುವ. ಅದೇ ರೀತಿ ಇಲ್ಲಿ ಯಾವುದೆಲ್ಲ ಸಮಾಂತರವಾಗಿದೆ, ಎಡಿ ಸಮಾನಾಂತರ ಬಿ ಸಿ ಆಗಿದೆ. ಆಮೇಲೆ ಯಾವುದು ಛೇದಕ ರೇಖೆಯಾಗಿದೆ, ಸಿಡಿಯು ಛೇದಕ ರೇಖೆಯಾಗಿದೆ. ಸಿಡಿಯು ಛೇದಕ ರೇಖೆಯಾಗಿದೆ. ಅದೇ ರೀತಿ ನೀವು ಇಲ್ಲಿ ಕಾಣಬಹುದು, ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಈ ಚಿತ್ರದಲ್ಲಿ ಎಡಿ ಇದೆ, ಬಿ ಸಿ ಇದೆ, ಸಿಡಿ ಎನ್ನುವಂತ ಛೇದಕ ರೇಖೆಯಾಗಿದೆ. ಹಾಗೆ ಎ ಬಿ ಅನ್ನು ತೆಗೆದುಕೊಂಡ್ರೆ ಎ ಬಿ ಕೂಡ ಛೇದಕ ರೇಖೆಯಾಗಿದೆ. ಎ ಬಿ ಛೇದಕ ರೇಖೆ ಆದ್ರೆ ಈ ಛೇದಕ ರೇಖೆಯ ಒಳಗೆ ಉಂಟಾಗುವಂತ ಕೋನ ಎ ಪ್ಲಸ್ ಕೋನ ಬಿ ಎಷ್ಟಾಗಿರ್ತದೆ, ಅದು ಕೂಡ 180 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಾವು ಯಾವುದನ್ನು ಕೂಡ ಬರೀಬಹುದು, ಕೋನ ಸಿ ಪ್ಲಸ್ ಡಿ 180 ಡಿಗ್ರಿ ಆಗಿರ್ತದೆ, ಅಥವಾ ಕೋನ ಎ ಪ್ಲಸ್ ಡಿ 180 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಬರೀಬಹುದು. ಸೊ ಅದೇ ಗುಣವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಎ ಬಿ ಮತ್ತು ಸಿ ಡಿಗಳು ಏನಾಗಿದೆ, ಛೇದಕ ರೇಖೆಗಳಾಗಿವೆ. ಸಿ ಡಿಗಳು ಛೇದಕ ರೇಖೆಗಳು ಅಥವಾ ಛೇದಕಗಳು ಅಂತ ಬರೀತೇನೆ. ಆದ್ರಿಂದ ನಾವು ಏನ್ ಹೇಳ್ಬೋದು, ಇಲ್ಲಿ ಛೇದಕ ರೇಖೆ ಇದ್ದಾಗ, ಸಮಾಂತರ ಗೆರೆಗಳು ಇದ್ದಾಗ ಅಲ್ಲಿ ಇರುವಂತ ಒಳ ಕೋನಗಳ ಮೊತ್ತ ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಈ ಚಿತ್ರದಲ್ಲಿ ಕೋನ ಎ ಪ್ಲಸ್ ಬಿ, ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದೆ. ಇದಕ್ಕೆ ಕಾರಣ ನೀವು ಬರೀಬೇಕು, ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳ ಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ. ಅದನ್ನ ನೀವಿಲ್ಲಿ ಬರೆಯಿರಿ. ನೆಕ್ಸ್ಟ್ ಕೋನ ಎ ಎಷ್ಟು ಅಂತ ನಮ್ಗೆ ಮೊದಲೇ ಕೊಟ್ಟಿದ್ದಾರೆ, 30 ಡಿಗ್ರಿ ಅಂತ. ಸೊ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 30 ಡಿಗ್ರಿ ಅಂದ್ರೆ ಕೋನ ಬಿ ಇಸ್ ಈಕ್ವಲ್ ಟು 150 ಡಿಗ್ರಿ ಅಂತ ನಮ್ಗಿಲ್ಲಿ ಸಿಕ್ಕಿದೆ. ಸೊ ಕೋನ ಬಿ ಇಸ್ ಈಕ್ವಲ್ ಟು 150 ಡಿಗ್ರಿ. ಸೊ ಇದನ್ನ ಸಮೀಕರಣ 3 ಆಗಿ ತೆಗೆದುಕೊಳ್ಳಿ. ನಂತರ ಈಗ ಕೋನ ಎ ಗೊತ್ತಿದೆ, ನಮ್ಗೆ ಕೊಟ್ಟಿದ್ದಾರೆ. ಕೋನ ಬಿ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ಕೋನ ಡಿ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಆಮೇಲೆ ಕೋನ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಎಡಿ ಸಮಾಂತರ ಬಿ ಸಿ ಆಗಿರೋದ್ರಿಂದ ಇಲ್ಲಿ ನೀವು ಕಾಣಬಹುದು ಸಿ ಡಿ ಛೇದಕ ರೇಖೆಯಾಗಿದೆ. ಅಂದ್ರೆ ಈ ಸಿ ಕೋನ ಮತ್ತೆ ಡಿ ಕೋನದ ಮೊತ್ತ ಎಷ್ಟಾಗಿರ್ತದೆ, ಅದು ಕೂಡ 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ಇಲ್ಲಿ ಬರೀತಾ ಇದ್ದೇನೆ ಇದರ ಕಂಟಿನ್ಯೂಷನ್ ಅನ್ನ. ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಡಿ. ಕೋನ ಡಿ ಎಷ್ಟು, 150 ಡಿಗ್ರಿ. ಸೊ 180 ಡಿಗ್ರಿ ಮೈನಸ್ 150 ಡಿಗ್ರಿ. ಸೊ ಕೋನ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ನಮ್ಗಿಲ್ಲಿ ಸಿಗ್ತದೆ. ಸೊ ಈಗ ನೀವು 4 ಸಮೀಕರಣಗಳನ್ನ ಗಮನಿಸಿ. ಸಮೀಕರಣ 1ರಲ್ಲಿ ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ನಮಗೆ ಮೊದಲೇ ಕೊಟ್ಟಿದ್ದಾರೆ, ಅದನ್ನ ಬರೆದಿದ್ದೇವೆ. ನೆಕ್ಸ್ಟ್ ಇಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು 150 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 150 ಡಿಗ್ರಿ, ಕೋನ ಸಿ ಇಸ್ ಈಕ್ವಲ್ ಟು 150 ಡಿಗ್ರಿ. ಸೊ ನಾವೇನ್ ಹೇಳ್ಬೋದು ಈಗ 1, 2, 3, 4 ಈ ಸಮೀಕರಣದಿಂದ ನಾವಿಲ್ಲಿ ಹೇಳ್ಬೋದು ಕೋನ ಎ ಯಾವುದಕ್ಕೆ ಸಮವಾಗಿದೆ, ಕೋನ ಎ 30 ಡಿಗ್ರಿ, ಹಾಗೆ ಕೋನ ಸಿ ಕೂಡ 30 ಡಿಗ್ರಿ. ಸೊ ಕೋನ ಎ ಇಸ್ ಈಕ್ವಲ್ ಟು ಸಿ ಅಂತ ಹೇಳ್ಬೋದು. ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ
ಡಿ ಅಂತ ಹೇಳ್ಬೋದು. ಸೊ ಕೋನ ಎ 30 ಡಿಗ್ರಿ ಆಗಿದೆ, ಇದು ಕೂಡ 30 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ಕೋನ ಬಿ ನಮಗೆ 150 ಡಿಗ್ರಿ ಅಂತ ಸಿಕ್ಕಿದೆ, ಕೋನ ಡಿ ನಮಗೆ 150 ಡಿಗ್ರಿ ಅಂತ ಸಿಕ್ಕಿದೆ. ಅಂದ್ರೆ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿರುವಂತ ಅಭಿಮುಖ ಕೋನಗಳು ಏನಾಗಿದೆ, ಒಂದಕ್ಕೊಂದು ಸಮವಾಗಿದೆ. ಇಲ್ಲಿ ಕೂಡ ಕೋನ ಎಗೆ ಅಭಿಮುಖವಾಗಿರುವಂತದ್ದು ಸಿ, ಇದು ಇದಕ್ಕೆ ಸಮವಾಗಿದೆ. ಹಾಗಾಗಿ ಇದು ನಿರ್ಧಾರಕ 6. ನಿರ್ಧಾರಕ 6ರಲ್ಲಿ ನಾವೇನು ಕಲ್ತಿದ್ದೇವೆ ಅಂದ್ರೆ, ಸಮಾಂತರ ಚತುರ್ಭುಜವನ್ನ ನೀವು ತೆಗೆದುಕೊಂಡ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗ್ಲೂ ಕೂಡ ಸಮವಾಗಿರ್ತದೆ ಅಂತ ನಾವಿಲ್ಲಿ ಕಲಿತೇವೆ. ಅದರ ಜೊತೆಗೆ ನೀವು ಪಾರ್ಶ್ವ ಕೋನಗಳ ಜೋಡಿಗಳನ್ನ ತೆಗೆದುಕೊಂಡ್ರೆ, ಈಗ ಕೋನ ಎ ಪ್ಲಸ್ ಕೋನ ಬಿ ಅನ್ನು ತೆಗೆದುಕೊಂಡ್ರೆ ಇದು ಪಾರ್ಶ್ವ ಕೋನದ ಜೋಡಿ. ಇದಕ್ಕೆ ಕೋನ ಎಗೆ ಸಮೀಪದಲ್ಲಿರುವಂತಹ ಕೋನ ಬಿ ಅದು 180 ಡಿಗ್ರಿ ಆಗಿದೆ. ಹಾಗೆ ಕೋನ ಸಿ ಪ್ಲಸ್ ಕೋನ ಡಿ ಎಷ್ಟಾಗಿದೆ, 180 ಡಿಗ್ರಿ ಆಗಿದೆ. ಕೋನ ಎ ಪ್ಲಸ್ ಕೋನ ಡಿ 180 ಡಿಗ್ರಿ. ಹಾಗೆ ಕೋನ ಬಿ ಪ್ಲಸ್ ಸಿ ತೆಗೆದುಕೊಂಡ್ರು 180 ಡಿಗ್ರಿ ಆಗಿರ್ತದೆ. ಸೊ ನಾವು ಹೇಳ್ಬೋದು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಜೋಡಿಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ, ಮತ್ತೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಇದು ಈಗ ಇಲ್ಲಿ ನಾವು ಮೊದಲಿಗೆನೆ ಸಮಾಂತರ ಚತುರ್ಭುಜದ ಒಂದು ಕೋನ 30 ಡಿಗ್ರಿ ಅಂತ ತೆಗೆದುಕೊಂಡಿದ್ದೇವೆ. ಈಗ ಒಂದು ವೇಳೆ ಬೇರೆ ಕೋನ ಇದ್ರೆ ಇದೇ ಮೆಥಡ್ ಅನ್ನ ನಾವು ಉಪಯೋಗಿಸಬಹುದಾ ಅಂತ ನಾವಿಲ್ಲಿ ನೋಡುವ. ಸೊ ಅದೇ ಕ್ವಶನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ನಾವೀಗ ಇದನ್ನ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ಕೇಳಿರುವಂತ ಕ್ವಶನ್, ಹಾಗೆ ನಾವು ಇದನ್ನ ಕೂಡ ಕಲ್ತಿದ್ದೇವೆ. ಪಾರ್ಶ್ವ ಜೋಡಿಗಳ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ 180 ಡಿಗ್ರಿ, ಕೋನ ಎ ಪ್ಲಸ್ ಕೋನ ಡಿ 180 ಡಿಗ್ರಿ, ಕೋನ ಸಿ ಪ್ಲಸ್ ಡಿ 180, ಹಾಗೆ ಕೋನ ಬಿ ಪ್ಲಸ್ ಸಿ 180 ಡಿಗ್ರಿ ಆಗಿರ್ತದೆ. ಮತ್ತೆ ಅಭಿಮುಖ ಕೋನಗಳು ಸಮವಾಗಿರ್ತದೆ ಅಂತ ನಾವಿಲ್ಲಿ ಕಲ್ತಿದ್ದೇವೆ. ನೆಕ್ಸ್ಟ್ ಈ ಅಭಿಮುಖ ಕೋನಗಳಲ್ಲಿ ಈಗ ನಾವು ಎಕ್ಸ್ ಅಂತ ತೆಗೆದುಕೊಂಡ್ರೆ ಆಗ ಕೂಡ ಅದು ಸಮವಾಗಿರ್ತದಾ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಈಗ ನಮ್ಗೆ ಕೊಟ್ಟಂತ ಈ ನಿರ್ಧಾರಕದಲ್ಲಿ ನಾವೇನು ಮಾಡಿದ್ದೆವು, ಮೊದಲಿಗೆ ನಮ್ಗೆ ಇಲ್ಲಿ ಕೋನ ಎ 30 ಡಿಗ್ರಿ ಅಂತ ಕೊಟ್ಟಿದ್ರು. ಅದರ ಬದಲಿಗೆ ಈ 30 ಡಿಗ್ರಿಯ ಬದಲಿಗೆ ಎಕ್ಸ್ ಅಂತ ತೆಗೆದುಕೊಂಡಾಗ ಆಗ ಕೂಡ ನಮಗೆ ಕರೆಕ್ಟ್ ಆನ್ಸರ್ ಬರ್ತದಾ ಅಂತ ಹೇಳಿ ನಾವೀಗ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೀಗ ಒಂದು ಚತುರ್ಭುಜವನ್ನ ಅಂದ್ರೆ ಸಮಾಂತರ ಚತುರ್ಭುಜವನ್ನ ರಚಿಸಿ ಎಕ್ಸ್ ಅಂತ ತೆಗೆದುಕೊಂಡು ಕೋನ ಪಿ ಯನ್ನ ಎಕ್ಸ್ ಅಂತ ತೆಗೆದುಕೊಂಡು ಈ ನಿರ್ಧಾರಕ ಏನಿದೆ, ನಿರ್ಧಾರಕ 6 ಸರಿಯಾಗಿ ನಮ್ಗೆ ಆ ಎಕ್ಸ್ ಕೋನವನ್ನ ತೆಗೆದುಕೊಂಡ್ರು ಕೂಡ ಸರಿಯಾಗಿ ಬರ್ತದಾ ಅಂತ ನಾವೀಗ ಚೆಕ್ ಮಾಡಬೇಕು. ನಾವಿಲ್ಲಿ ಚತುರ್ಭುಜ PERA ಅನ್ನ ತೆಗೆದುಕೊಂಡಿದ್ದೇವೆ. ಹಾಗೆ ಈ ಚತುರ್ಭುಜದಲ್ಲಿ ಕೋನ ಪಿ ಅನ್ನ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಬರೆಯುವ, ಕೋನ ಪಿ = ಎಕ್ಸ್ ಅಂತ ಬರೀತಾ ಇದ್ದೇನೆ. ನಂತರ ನಾವು ಇಲ್ಲಿ PE ಮತ್ತೆ RA ಈ ಎರಡು ಗೆರೆಗಳನ್ನು ತೆಗೆದುಕೊಳ್ಳುವ, PE ಮತ್ತೆ RA. ಸೊ ಇಲ್ಲಿ PE ಇದೆ, ಹಾಗೆ ಇಲ್ಲಿ RA ಇದೆ. ಇದಕ್ಕೆ ಛೇದಕ ಯಾವುದು, PR ಎನ್ನುವಂಥದ್ದು ಇದರ ಛೇದಕವಾಗಿದೆ. ಚಿತ್ರವನ್ನ ಗಮನಿಸಿ, PR ಎನ್ನುವಂಥದ್ದು ಇಲ್ಲಿ ಛೇದಕವಾಗಿದೆ. ಸೊ ಛೇದಕದ ಒಳಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ, ಇದು 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಇದರಲ್ಲಿ ಕೋನ P ಪ್ಲಸ್ ಕೋನ R = ಎಷ್ಟು ಅಂತ ನಾವು ಹೇಳ್ಬೋದು, 180 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನ ಬರೀತಾ ಇದ್ದೇನೆ, ಕೋನ P ಪ್ಲಸ್ ಕೋನ R = 180 ಡಿಗ್ರಿ. ಸೊ ಇದಕ್ಕೆ ನೀವು ಕಾರಣ ಏನಂತ ಬರೀಬೇಕು, ಛೇದಕದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಯಾಕೆಂದ್ರೆ PE ಎನ್ನುವಂಥದ್ದು RA ಗೆ ಸಮಾಂತರವಾಗಿದೆ, ಹಾಗೆ PR ಎನ್ನುವಂಥದ್ದು ಛೇದಕ ರೇಖೆ ಆಗಿದೆ. ನೆಕ್ಸ್ಟ್ ಕೋನ P ನಮ್ಗೆ ಗೊತ್ತಿದೆ ಎಷ್ಟು ಅಂತೇಳಿ, ಎಕ್ಸ್ ಅಂತೇಳಿ. ಸೊ ಕೋನ R = 180 ಡಿಗ್ರಿ ಮೈನಸ್ ಕೋನ P. ಅಂದ್ರೆ ಕೋನ R = 180 ಡಿಗ್ರಿ, ಕೋನ R = 180 ಡಿಗ್ರಿ. P ಯ ಜಾಗದಲ್ಲಿ ಎಕ್ಸ್ ಅನ್ನ ಬರೀತಾ ಇದ್ದೇನೆ. ಸೊ 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ನಮ್ಗೆ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ನೀವು ಇದನ್ನ ಗಮನಿಸಿ, AR ಅನ್ನ ಗಮನಿಸಿ. ಇದನ್ನ ಗಮನಿಸಿದ್ರೆ ಇಲ್ಲಿ ನಾವು ಏನು ಹೇಳ್ಬೋದು, ಈ ಚಿತ್ರವನ್ನ ಗಮನಿಸಿದ್ರೆ ಈ ಚಿತ್ರದಲ್ಲಿ PR ಎನ್ನುವಂಥದ್ದು ಒಂದು ಸಮಾಂತರ ರೇಖೆ. PR ಎನ್ನುವಂಥದ್ದು AE ಗೆ ಸಮಾಂತರವಾಗಿದೆ. PR ಇದೆ AE ಗೆ, ಹಾಗೆ ಇಲ್ಲಿ RA ಎನ್ನುವಂಥದ್ದು ಛೇದಕ ಆಗಿದೆ. ಅಂದ್ರೆ ಇಲ್ಲಿರುವ ಕೋನ ಮತ್ತೆ ಇಲ್ಲಿರುವ ಕೋನ, ಈ ಎರಡು ಕೋನಗಳನ್ನ ಕೂಡಿಸಿದಾಗ ನಮ್ಗೆ 180 ಡಿಗ್ರಿ ಸಿಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆಂದ್ರೆ PRA ಎನ್ನುವಂಥದ್ದು ಛೇದಕ. ಹಾಗಾಗಿ ನಾವಿಲ್ಲಿ ಪುನಃ ಬರೀಬಹುದು ಏನಂದ್ರೆ, ಕೋನ A ಪ್ಲಸ್ ಕೋನ R = 180 ಡಿಗ್ರಿ.
ನೆಕ್ಸ್ಟ್ ಕೋನ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಆರ್. ಇದನ್ನು ಈ ಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಕೋನ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಆರ್ ಅಂದರೆ ಎಷ್ಟು, ನಾವು ಆಲ್ರೆಡಿ ಕಂಡುಹಿಡಿದಿದ್ದೇವೆ, 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಹೇಳಿ ಇಲ್ಲಿ ಆ ಬೆಲೆಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ಕೋನ ಎ ಇಸ್ ಈಕ್ವಲ್ ಟು 180 ಡಿಗ್ರಿ, ಈ ಆವರಣ ಅಥವಾ ಬ್ರಾಕೆಟ್ ಅನ್ನು ತೆಗೆದಾಗ ಇದು ಮೈನಸ್ 180 ಡಿಗ್ರಿ ಆಗ್ತದೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಎಕ್ಸ್ ಆಗ್ತದೆ. ಸೊ ಇಲ್ಲಿ 180 ಡಿಗ್ರಿ ಮತ್ತೆ 180 ಡಿಗ್ರಿ ಕ್ಯಾನ್ಸಲ್ ಆಗಿ ನಮಗೆ ಸಿಗ್ತಾ ಇದೆ ಕೋನ ಎ ಇಸ್ ಈಕ್ವಲ್ ಟು ಎಕ್ಸ್. ಸೊ ಇದು ಸಮೀಕರಣ 3. ನೆಕ್ಸ್ಟ್ ನಮಗೀಗ ಕೋನ ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಸಿಕ್ಕಿದೆ. ನೆಕ್ಸ್ಟ್ ನೀವೇನು ಮಾಡಿ, ಕೋನ ನಾವು ಯಾವುದನ್ನು ಕಂಡುಹಿಡಿಬೇಕು, ಕೋನ ಎ ಸಿಕ್ಕಿದೆ ನಮಗೆ ಎಷ್ಟು, ಕೋನ ಎ ಎಕ್ಸ್ ಅಂತ ಸಿಕ್ಕಿದೆ. ಹಾಗೆ ಕೋನ ಆರ್ ಸಿಕ್ಕಿದೆ ಎಷ್ಟು, 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಸಿಕ್ಕಿದೆ. ನೆಕ್ಸ್ಟ್ ಕೋನ ಇ ಅನ್ನು ಕಂಡುಹಿಡಿಬೇಕು. ಸೊ ಕೋನ ಇ ಅನ್ನು ಕಂಡುಹಿಡಲಿಕ್ಕೆ ಪುನಃ ಅದೇ ವಿಧಾನವನ್ನು ನೀವಿಲ್ಲಿ ಉಪಯೋಗಿಸ್ಬೋದು. ಅಂದರೆ ಇಲ್ಲಿ ಈಗ ನೀವು ಪಿ ಆರ್ ಅನ್ನು ತೆಗೆದುಕೊಂಡ್ರೆ ಹಾಗೆ ಅದಕ್ಕೆ ಸಮಾಂತರವಾಗಿರುವಂತ ಈ ಎ ರೇಖೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಪಿ ಇ ಎನ್ನುವಂಥದ್ದು ಛೇದಕವಾಗ್ತದೆ. ಇದು ಛೇದಕ ಆದ್ರೆ ಇಲ್ಲಿರುವಂತ ಎಕ್ಸ್ ಮತ್ತೆ ಈ ಕೋನ ಪಿ ಮತ್ತೆ ಕೋನ ಇ ಯ ಮೊತ್ತ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ನಾವಿಲ್ಲಿ ಹೇಳ್ಬೋದು ಕೋನ ಪಿ ಪ್ಲಸ್ ಕೋನ ಇ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ ಇ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಪಿ ಎಷ್ಟಿದೆ, ಕೋನ ಪಿ ಎಕ್ಸ್ ಆಗಿದೆ. ಸೊ ಕೋನ ಇ ಇಸ್ ಈಕ್ವಲ್ ಟು ನಾವೇನು ಹೇಳ್ಬೋದು, ಕೋನ ಇ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ಗಮನಿಸಿ 1 2 3 4 ಇದನ್ನು ಗಮನಿಸಿ ನಾವೇನು ಹೇಳ್ಬೋದು, ಕೋನ ಪಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿದೆ, ಕೋನ ಎ ಕೂಡ ಎಕ್ಸ್ ಆಗಿದೆ. ಅಂದರೆ 1 2 3 4ರಿಂದ ನಾವು ಹೇಳ್ಬೋದು ಕೋನ ಪಿ ಇಸ್ ಈಕ್ವಲ್ ಟು ಕೋನ ಎ ಆಗಿದೆ, ಹಾಗೆ ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಇ ಆಗಿದೆ. ಅದೇ ರೀತಿ ಕೋನ ಪಿ ಮತ್ತೆ ಎಗಳು ಏನಾಗಿದೆ, ಇವುಗಳು ಅಭಿಮುಖ ಕೋನಗಳಾಗಿವೆ. ಹಾಗೆ ನೀವು ಇಲ್ಲಿ ಗಮನಿಸಿದರೆ ಕೋನ ಆರ್ ಮತ್ತೆ ಕೋನ ಇ ಕೂಡ ಅಭಿಮುಖ ಕೋನಗಳು. ಇದರಿಂದ ನಾವು ಹೇಳ್ಬೋದು, ನೀವು ಯಾವುದೇ ಅಳತೆಯ ಕೋನವನ್ನು ತೆಗೆದುಕೊಂಡ್ರೂ ಕೂಡ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ನಿರ್ಧಾರಕ 6. ಇದನ್ನ ನೀವಿಲ್ಲಿ ಕಾಣಬಹುದು, ಪೇಜ್ ನಂಬರ್ 102ರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಸಾಲ್ವ್ ಮಾಡಿದ್ದಾರೆ. ಇದೇ ಚಿತ್ರವನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಕೋನ ಪಿ ಪ್ಲಸ್ ಆರ್ 180 ಡಿಗ್ರಿ, ಇಲ್ಲಿ ಒಂದೊಂದೇ ಕೋನವನ್ನ ಕಂಡುಹಿಡಿದಿದ್ದಾರೆ. ಹಾಗೆ ಕೊನೆಗೆ ಸಿಕ್ಕಿದೆ ಕೋನ ಪಿ ಎಕ್ಸ್ ಆದ್ರೆ ಕೋನ ಎ ಎಕ್ಸ್ ಅಂತ ಸಿಕ್ಕಿದೆ, ಕೋನ ಆರ್ 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಸಿಕ್ಕಿದೆ, ಹಾಗೆ ಕೋನ ಇ ಕೂಡ 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಸಿಕ್ಕಿದೆ. ಸೊ ಇದರಿಂದಾಗಿ ಕೊನೆಗೆ ನಾವು ಹೇಳ್ಬೋದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತದೆ ಅಂತ ಹೇಳ್ಬೋದು. ನೀವು ಯಾವುದೇ ಎಕ್ಸ್ ಬೆಲೆಯನ್ನು ತೆಗೆದುಕೊಳ್ಬಹುದು, ಅದಕ್ಕೆ ಎಲ್ಲದಕ್ಕೂ ಕೂಡ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತದೆ. ಇದು ನಿರ್ಧಾರಕ 6.